ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಇವತ್ತು ರಾಜ್ಯವೇ ಬೆಚ್ಚಿ ಬೀಳುವಂತಹ ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದು ಬೇರೆ ಯಾವ ರಾಜ್ಯದಲ್ಲಿಯೂ ನಡೆದ ಘಟನೆಯೂ ಅಲ್ಲ, ಬೇರೆ ದೇಶದಲ್ಲಿ ನಡೆದ ಘಟನೆಯೂ ಅಲ್ಲ, ವಿದೇಶದಲ್ಲಿ ನಡೆದ ಘಟನೆಯೂ ಅಲ್ಲ. ಈ ಘಟನೆ ನಡೆದಿದ್ದು ಗಡಿ ಜಿಲ್ಲೆ ಬೀದರ್ನಲ್ಲಿ. ಗುಜರಾತ್ನಲ್ಲಿ ಯಾವುದೇ ಒಂದು ಘಟನೆ ನಡೆದರೆ ಇಲ್ಲಿರುವ BJP ನಾಯಕರು ತುಟಿ ಬಿಸ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ನಡೆದಂಥ ಘಟನೆಗೆ ತುಟಿ ಬಿಚ್ಚಿ ಮಾತನಾಡ್ತಾರೆ. ಉತ್ತರ ಪ್ರದೇಶದಲ್ಲಿ ನಡೆದರೆ ಅದಕ್ಕೆ ಕಂಬನಿಯನ್ನು ಮಿಡಿತಾರೆ. ವಿದೇಶದಲ್ಲಿ ನಡೆದರೆ ಕಾಂಗ್ರೆಸ್ನವರು ಅದಕ್ಕೆ ಧ್ವನಿ ಎತ್ತುತ್ತಾರೆ. ಆದರೆ BJP ಮತ್ತು ಕಾಂಗ್ರೆಸ್ ನಾಯಕರು ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಡೆದಂಥ ಘಟನೆಯ ಬಗ್ಗೆ ತುಟಿ ಬಿಚ್ಚಿ ಮಾತನಾಡಲಿಕ್ಕೆ ಸಿದ್ಧರಿಲ್ಲ. ಹಾಗಾದರೆ ಬೀದರ್ನಲ್ಲಿ ಏನಾಯಿತು? 18 ವರ್ಷದ ಯುವತಿಯ ಕೊಲೆಯಾಗಿದೆ ಬೀದರಲ್ಲಿ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನಲ್ಲಿ ನಡೆದಂಥ ಈ ಒಂದು ಘಟನೆ ಇಡೀ ಮನುಕುಲವೇ ನಾಚಿಕೆ ಪಡುವಂಥ ಒಂದು ಘಟನೆ. ಯಾಕೆಂದರೆ ಹುಬ್ಬಳ್ಳಿಯಲ್ಲಿ ನೇಹಾ ಹತ್ಯೆ ಆದಾಗ ಇಡೀ ರಾಜ್ಯದ ಜನರು ಧ್ವನಿ ಎತ್ತಿದರು. ಆದರೆ ಹುಬ್ಬಳ್ಳಿಯಲ್ಲಿಯೂ ಕೂಡ ಒಂದು ಹೆಣ್ಣಿನ ಪ್ರಾಣ ಹೋಗಿತ್ತು, ಬೀದರ್ನಲ್ಲಿಯೂ ಕೂಡ ಅಂಥ ಘಟನೆಯೇ ನಡೆದಿದೆ. ಆದರೆ ಯಾಕೆ ಯಾರೂ ಕೂಡ ತುಟಿ ಬಿಚ್ಚುತ್ತಾ ಇಲ್ಲ? ಪ್ರತಿಯೊಂದರಲ್ಲಿ ರಾಜಕೀಯ ಮಾಡಬೇಕಾ? ಪ್ರತಿಯೊಂದರಲ್ಲಿ ರಾಜಕಾರಣ ಮಾಡೋಕೆ ನಿಮ್ಮನ್ನು ಜನ ಅಲ್ಲಿ ಕೂರಿಸಿದ್ದು? ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ? ಬೀದರ್ ಜಿಲ್ಲೆಯಲ್ಲಿರೋರು ಔರಾದ್ ಶಾಸಕರು ಏನು ಮಾಡ್ತಾ ಇದ್ದಾರೆ? ಬಸವ ಕಲ್ಯಾಣ ಶಾಸಕರು ಏನು ಮಾಡ್ತಾ ಇದ್ದಾರೆ? ಭಾಲ್ಕಿ ಶಾಸಕರು ಏನು ಮಾಡ್ತಾ ಇದ್ದಾರೆ? ಬೀದರ್ ಶಾಸಕರು ಏನು ಮಾಡ್ತಾ ಇದ್ದಾರೆ? ಬೀದರ್ ದಕ್ಷಿಣ ಕ್ಷೇತ್ರ ಶಾಸಕರು ಏನು ಮಾಡ್ತಾ ಇದ್ದಾರೆ? ಹುಮ್ನಾಬಾದ್ ಶಾಸಕರು ಏನು ಮಾಡ್ತಾ ಇದ್ದಾರೆ? ಎಲ್ಲೋ ಪಶ್ಚಿಮ ಬಂಗಾಳದಲ್ಲಿ ಆದಂಥ ಘಟನೆಗೆ ಫೇಸ್ಬುಕ್ಕಲ್ಲಿ ಉದ್ದವಾಗಿ ಬರೆದುಕೊಳ್ಳುವಂಥ ನೀವು ಬಸವ ಕಲ್ಯಾಣ ಘಟನೆ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? 18 ವರ್ಷದ ಯುವತಿಯನ್ನು ಕೊಲೆ ಮಾಡಿ ಎಲ್ಲೋ ಒಂದು ಮುಳ್ಳಿನ ಪದೆಯಲ್ಲಿ ಆಕೆಯ ಶವವನ್ನು ಬೀಸಾಡಲಾಗಿದೆ. ಇವತ್ತು ಬಸವ ಕಲ್ಯಾಣದಲ್ಲಿ ಒಂದು ಸಮಾಜದ ವತಿಯಿಂದ ಟೋಕ್ರಿ ಕೋಳಿ ಅನ್ನೋ ಒಂದು ಸಮಾಜದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಅಂದರೆ ನೀವು ಸಾವಿನಲ್ಲಿಯೂ ಕೂಡ ಇಂಥ ಸಮಾಜದವ್ರು ಸತ್ತರೆ ಮಾತ್ರ ನಾನು ಕಂಬನಿಯನ್ನು ಮಿಡಿತೀನಿ, ಇಂಥವ್ರಿಗೆ ಮಾತ್ರ ಪೋಸ್ಟ್ ಹಾಕ್ತೀನಿ ಅಂತ ರಾಜಕಾರಣಿಗಳು ಏನಾದರೂ ಬರೆದುಕೊಂಡಿದ್ದೀರಾ? ಇಡೀ ರಾಜ್ಯ ಅಲ್ಲ, ವಿಶ್ವವಲ್ಲ, ಎಲ್ಲೋ ನಡೆದಂಥ ಘಟನೆಗಳಿಗೆ ಉದ್ದವಾಗಿ ಫೇಸ್ಬುಕ್ಕಲ್ಲಿ ಬರೆದುಕೋತಾರೆ. ತುಂಬ ನೋವಾಯಿತು, ಈ ಥರದ ಘಟನೆಗಳು ನಡೆಯಬಾರ್ದಿತ್ತು. ಯಾಕೆ ಸ್ವಾಮಿ? ಬೀದರ್ನಲ್ಲಿ ನಡೆದಂಥ ಘಟನೆ ಅಲ್ಲವಾ? ಬೀದರ್ನಲ್ಲಿ ಹೋದ ಪ್ರಾಣ ಅಲ್ವಾ? ಅಲ್ಲಾದರೂ ಹೆಣ್ಣಿನ ಪ್ರಾಣ ಹೋಗಿತ್ತು, ಇಲ್ಲಾದರೂ ಹೆಣ್ಣಿನ ಪ್ರಾಣ ಹೋಗಿತ್ತು. ನ್ಯಾಯ ಒದಗಿಸಿಕೊಡುವಂಥ ಕೆಲಸ ನೀವು ಮಾಡಬೇಕಲ್ಲ. ಪೊಲೀಸ್ ಇಲಾಖೆ ಗಮನಕ್ಕೆ ತಂದು ಪೊಲೀಸರೇ ಆದಷ್ಟು ಬೇಗ ಆರೋಪಿಯನ್ನು ಸೆರೆ ಹಿಡೀರಿ. ಯಾಕೆ ಹೀಗಾಗ್ತಾ ಇದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಮೂಡ್ತಾ ಇದೆ. ಒಂದು ಯುವತಿಯ ಕೊಲೆ ಆಗಿದೆ, ಆದರೆ ಕೊಲೆಯ ಬಗ್ಗೆ 3-4 ದಿನ ಆಯಿತು ಈ ಘಟನೆ ನಡೆದು. ಇಲ್ಲಿಯ ತನಕ ಆರೋಪಿಯ ಬಂಧನವೂ ಇಲ್ಲ. ಜಿಲ್ಲೆಯಲ್ಲಿರುವಂಥ ಜನಪ್ರತಿನಿಧಿಗಳು ಅದರ ಬಗ್ಗೆ ಧ್ವನಿ ಕೂಡ ಎತ್ತಾ ಇಲ್ಲ. ಪಾಪ ಯಾರೋ ಸೋಷಿಯಲ್ ಮೀಡಿಯಾಗಳಲ್ಲಿ ಯುವಕರು ಈ ಒಂದು ಘಟನೆಯ ಬಗ್ಗೆ ಪೋಸ್ಟ್ಗಳನ್ನ ಹಾಕ್ಕೊತಾ ಇದ್ದಾರೆ. ಆದರೆ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದೀರಾ? ಸೋಷಿಯಲ್ ಮೀಡಿಯಾದಲ್ಲಿ ಏನು ಸಣ್ಣ ಪುಟಗಳು ಇದ್ದಾವೆ, ಬೀದರ್ಗೆ ಸಂಬಂಧಿಸಿದಂಥ ಪುಟಗಳು, ಅವರೆಲ್ಲ ಇದ್ರ ಬಗ್ಗೆ ಪೋಸ್ಟ್ ಹಾಕಿ ಧ್ವನಿ ಎತ್ತುತ್ತಾ ಇದ್ದಾರೆ, ಆ ಒಂದು ಯುವತಿಗೆ ನ್ಯಾಯ ಸಿಗಲಿ ಅಂತ. ಆದರೆ ಜನಪ್ರತಿನಿಧಿಗಳು ಯಾಕೆ ಮೌನ ವಹಿಸ್ತಾ ಇದ್ದೀರಾ? ಕಾಂಗ್ರೆಸ್ ಸರ್ಕಾರದಲ್ಲಿ ಇಂಥ ಘಟನೆಗಳು ಯಾಕೆ ಪುನರಾವರ್ತನೆ ಆಗ್ತಾ ಇದೆ? ಅವತ್ತು ಹುಬ್ಬಳ್ಳಿಯಲ್ಲಿ ಆಯಿತು, ಇವತ್ತು ಬೀದರಲ್ಲಿ. ಪೊಲೀಸ್ ಅಧಿಕಾರಿಗಳು 3 ದಿನ ಆಯಿತು ಘಟನೆ ನಡೆದು, ಇನ್ನೂ ಕೂಡ ತನಿಖೆ ಯಾವ ಹಂತದಲ್ಲಿದೆಯೋ ಇನ್ನೂ ಕೂಡ ಮಾಧ್ಯಮದವರಿಗೆ ತಿಳಿಸ್ಲಿಕ್ಕೆ ಸಿದ್ಧವಿಲ್ಲ. ಯಾವ ಹಂತದಲ್ಲಿದೆ ತನಿಖೆ? ಆರೋಪಿ ಯಾರು? ಯಾಕೆ ನಡೀತಿ ಈ ಘಟನೆ? ಇನ್ನೂ ಕೂಡ ಮಾಹಿತಿ ಹೊರ ಬರ್ತಾ ಇಲ್ಲ. ಅಂದರೆ ಏನು ನಡೀತಾ ಇದೆ ಅನ್ನೋದೇ ಇನ್ನೂ ಕೂಡ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇಲ್ಲ. ಎಲ್ಲೋ ನಡೆಯೋ ಘಟನೆಗಳಿಗೆ ಧ್ವನಿ ಎತ್ತುವಂಥ ಶಾಸಕರು, ಸಂಸದರು, ಇಲ್ಲಿರುವಂಥ ರಾಜಕೀಯ ಮುಖಂಡರು, ಇಲ್ಲಿರುವಂಥ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಯಾಕೆ ಇವತ್ತು ಈ ಒಂದು ವಿಷಯದ ಮೇಲೆ ಧ್ವನಿ ಎತ್ತುತ್ತಾ ಇಲ್ಲ? ನಾಚಿಕೆ ಆಗಬೇಕು ಇಲ್ಲಿರುವಂಥ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ. ಯಾಕೆಂದರೆ ಆ ಯುವತಿಯ ಪ್ರಾಣಕ್ಕೂ ಬೆಲೆ ಇಲ್ವಾ? ಹಾಗಾದರೆ ಎಲ್ಲೋ ನಡೆದಂಥ ಘಟನೆಗಳಿಗೆ ಪೋಸ್ಟ್ ಮಾಡೋ ನೀವು ಯಾಕೆ ಬೀದರ್ ವಿಷಯ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಪಾಪ 18 ವರ್ಷದ ಯುವತಿ, ಭಾಗ್ಯಶ್ರೀ ಅನ್ನೋ ಯುವತಿ, ಪಾಪ ಕೂಲಿ ಮಾಡಿ ಬದುಕುವಂಥ ಕುಟುಂಬ, ಅತೀ ಬಡತನದಲ್ಲಿ ಬಂದಂಥ ಯುವತಿ, ಆಕೆ ಹತ್ಯೆ ಆಗುತ್ತೆ, ಆಕೆ ಶವ ಎಲ್ಲೋ ಮುಳ್ಳಿನ ಪೊದೆಯಲ್ಲಿ ಆಕೆ ಶವ ಬೀಳುತ್ತೆ. ಆದರೆ ಇಲ್ಲಿಯ ತನಕ ತನಿಖೆ ನಡೀತಾ ಇದೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದರೆ ತನಿಖೆ ಯಾವ ಹಂತಕ್ಕೆ ಬಂತು? ಯಾವ ಆರೋಪಿ ಬಂಧನ ಆಯಿತು? ಏನಾಯಿತು ಘಟನೆ? ಅದರ ಹಿಂದಿರುವಂಥ ಕೈಗಳು ಯಾವ್ಯಾವು?
ಇನ್ನೂ ಕೂಡ ಮಾಹಿತಿ ಹೊರ ಬರ್ತಾ ಇಲ್ಲ ಅನ್ನೋದು ನಾಚಿಕೆಗೇಡಿನ ಸಂಗತಿ. ಯಾಕೆಂದರೆ ಇಷ್ಟೊಂದು ಟೆಕ್ನಾಲಜಿಯಲ್ಲಿ ಮುಂದುವರೆದಂಥ ದೇಶದಲ್ಲಿ ಮೂರು ದಿನ ಒಂದು ಆರೋಪಿ ಸಿಗ್ತಾ ಇಲ್ಲ, ಯಾರೂ ಸಿಗ್ತಾ ಇಲ್ಲ, ಸಂಬಂಧಿಸಿದವ್ರ ಮೇಲೆ ಇನ್ನೂ ದೂರು ದಾಖಲಾಗಿಲ್ಲ, ಇದಕ್ಕೆ ಸಂಬಂಧಪಟ್ಟವ್ರು ಯಾರು, ಈ ಎಲ್ಲ ವಿಚಾರಣೆಯನ್ನು ಯಾರು ಮಾಡಬೇಕು? ಪೊಲೀಸರು ಏನು ಮಾಡ್ತಾ ಇದ್ದಾರೆ 3-4 ದಿನಗಳಿಂದ? ಪೊಲೀಸರಿಂದ ಆಗಲಿಲ್ವಾ? ಬೇರೆ ಕಡೆ ಕೊಡಿ, ಬೇರೆ ಒಂದು ವಿಶೇಷ ತಂಡ ರಚನೆ ಮಾಡಿ. ಸಿದ್ದರಾಮಯ್ಯನವರೇ, ಏನು ನಿಮ್ಮ ರಾಜ್ಯದಲ್ಲಿ ನಡೀತಿರುವಂಥ ಸ್ಥಿತಿಗಳ ಬಗ್ಗೆ ಏನು ಗಮನ ಹರಿಸ್ತಾ ಇದ್ದೀರಾ ನೀವು? ಇಬ್ಬರು ಸಚಿವರು ಬೀದರ್ ಜಿಲ್ಲೆಗೆ, ಇಬ್ಬರು ಸಚಿವರು ಬೀದರ್ ಜಿಲ್ಲೆಯಲ್ಲಿದ್ದಾರೆ. ಅಂಥ ಜಿಲ್ಲೆಯಲ್ಲಿ ಇಂಥ ಘಟನೆ ನಡೆದಿದೆ, ಇಲ್ಲಿಯೂ ತನಕ ಯಾವುದೇ ರೆಸ್ಪಾನ್ಸ್ ಇಲ್ಲ, ಆರೋಪಿಗಳ ಬಂಧನವಿಲ್ಲ, ಘಟನೆ ಕುರಿತು ಮಾಹಿತಿ ಇಲ್ಲ. ಹಾಗಾದರೆ ಹೆಂಗೆ ಬೀದರಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ರೀತಿ ನಡೀತಾ ಇದೆ, ಯಾವ ದಾರಿಯಲ್ಲಿ ನಡೀತಾ ಇದೆ? ಉಸ್ತುವಾರಿ ಸಚಿವರೇ, ಪೌರಾಡಳಿತ ಸಚಿವರು, ಬಸವ ಕಲ್ಯಾಣ ಶಾಸಕರು ಏನು ಮಾಡ್ತಾ ಇದ್ದಾರೆ? ಜನ ನಿಮ್ಮನ್ನು ಏನಕ್ಕೆ ಗೆಲ್ಲಿಸಿ ಕಳಿಸಿದ್ದು ವಿಧಾನಸಭೆಗೆ? ಜನರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ. ಇವತ್ತು ಬಸವ ಕಲ್ಯಾಣದಲ್ಲಿ ಅಷ್ಟೊಂದು ದೊಡ್ಡ ಮಟ್ಟಿಗೆ ಪ್ರತಿಭಟನೆಯೂ ನಡೀತು. ಯಾರ ಕಿವಿಗೂ ಇದು ಬೀಳ್ತಾ ಇಲ್ವಾ? ಯಾರ ಕಣ್ಣಿಗೂ ಇದು ಕಾಣಿಸ್ತಾ ಇಲ್ವಾ? ಎಸ್, ಇನ್ನು ಮುಂದಿನ ಸುದ್ದಿ, ಬೀದರ್ ನಗರದಾದಂಥ ಸಂಪೂರ್ಣವಾಗಿ ಕೆಲವೊಂದು ರಸ್ತೆಗಳು ಗುಂಡಿಮಯವಾಗಿ ಹೋಗ್ತಾ ಇದೆ. ನನ್ನ ಪಕ್ಕದ ದೃಶ್ಯದಲ್ಲಿ ತಾವು ನೋಡ್ಬೋದು. ಸಚಿವ ರಹೀಂ ಖಾನ್ ಮತ್ತು ಈಶ್ವರ್ ಖಂಡ್ರೆ ಸ್ಟೋರಿಯನ್ನು ನೋಡಲೇಬೇಕು. ಯಾಕೆಂದರೆ ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ಇದೆ, ಅದೇ ರೀತಿ ಸಂಸದರು ಈ ಸ್ಟೋರಿ ನೋಡಬೇಕು. ಏನಾಗ್ತಾ ಇದೆ ಬೀದರ್ ಪರಿಸ್ಥಿತಿ? ಬೀದರ್ನ ನಾವು ಬೆಂಗಳೂರು ರೀತಿಯಲ್ಲಿ ಮಾಡ್ತೀವಿ, ಮೈಸೂರು ರೀತಿಯಲ್ಲಿ ಮಾಡ್ತಿದ್ದೀವಿ ಅಂತ ಬರೀ ಸ್ವತಂತ್ರ ದಿನಾಚರಣೆಯ ದಿನದಂದು ಮೈಕ್ ಹಿಡ್ಕೊಂಡು ಭಾಷಣ ಮಾಡೋದಲ್ಲ ಸಚಿವರೇ. ಬೀದರ್ನಲ್ಲಿರುವಂಥ ರಸ್ತೆಗಳ ಪರಿಸ್ಥಿತಿ ಒಂದು ಸಲ ಈ ದೃಶ್ಯಗಳಲ್ಲಿ ನೋಡಿ ಯಾವ ರೀತಿ ಇದೆ. ಪಾಪ ಸವಾರರು ಎಷ್ಟೊಂದು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಆಟೋಗಳು, ಬೈಕ್ಗಳು, ಬಸ್ಗಳು ಹೆಂಗೆ ಹೋಗ್ತಾ ಇದ್ದಾವೆ ಆ ದಾರಿಯಲ್ಲಿ ಅಂತ. ಏನೋ ಶಿವನಗರದ ಬಳಿ ಸಂಪೂರ್ಣವಾಗಿ ರಸ್ತೆ ಹದಗೆಟ್ಟು ಹೋಗಿದೆ, ದೃಶ್ಯದಲ್ಲಿ ಕಾಣಿಸ್ತಾನೆ. ಆದರೆ ಇಲ್ಲಿಯೋ ತನಕ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ, ಅದರ ಬಗ್ಗೆ ಪರಿಶೀಲನೆ ಮಾಡಿಲ್ಲ ಅನ್ನೋದೇ ಒಂದು ನಾಚಿಕೆಗೇಡಿನ ಸಂಗತಿ. ಯಾಕಂದರೆ ಪಾಪ ಯಾರ್ದಾದ್ರೂ ಪ್ರಾಣ ಹೋಗಲಿಕ್ಕೆ ಏನಾದರೂ ಕಾಯ್ತಾ ಇದ್ದಾರೋ ಅಂತ ನನಗೆ ಅನ್ನಿಸ್ತಾ ಇದೆ. ಅಲ್ರಿ, ಒಬ್ಬ ಸಾಮಾನ್ಯ ಅಧಿಕಾರಿ ಕೂಡ ಪ್ರಜ್ಞೆ ಇರಬೇಕು. ಸಂಬಂಧಪಟ್ಟ ಇಲಾಖೆಯವರಿಗೆ ಇಲ್ಲಿ ರಸ್ತೆ ಹಾಳಾಗಿದೆ, ಸಚಿವರ ಜೊತೆ ಮಾತನಾಡಿ ಅದಕ್ಕೆ ಏನೋ ಒಂದು ಅಲ್ಪ ಮಟ್ಟಿಗೆ ಅನುದಾನ ತಂದು ಅದಕ್ಕೆ ರಿಪೇರಿ ಮಾಡಬೇಕನ್ನೋ ಕಾಮನ್ ಸೆನ್ಸ್ ಆದರೂ ಇರಬೇಕಲ್ಲ ಅಧಿಕಾರಿಗಳಿಗೆ. ಯಾಕೆ ಈ ಥರ ಮುಂಗಾರು ಮಳೆ ಎಡೆಬಿಡದೆ ಸುರಿತಾ ಇದೆ, ರಸ್ತೆ ಸಮಸ್ಯೆ ಅಂತೂ ಹೀಗಿದೆ, ಸ್ಥಳಕ್ಕೆ ಭೇಟಿ ಕೊಟ್ಟು ರಸ್ತೆ ರಿಪೇರಿ ಮಾಡೋ ಬಗ್ಗೆ ಒಂದು ಸಲ ಆದರೂ ಯೋಚನೆ ಮಾಡಬೇಕು. ಪ್ರತಿ ಸಲ ಮಾಧ್ಯಮದಲ್ಲಿ ಸುದ್ದಿ ಬರಬೇಕು, ಆಮೇಲೆ ನಾವು ಕೆಲಸ ಮಾಡ್ತೀವಿ ಅನ್ನೋದು ಆ ಒಂದು ಭ್ರಮೆಯಿಂದ ಹೊರ ಬರಬೇಕು. ಪ್ರತಿಯೊಂದು ಮಾಧ್ಯಮದವರಿಂದನೇ ಸುಧಾರಣೆ ಮಾಡೋಕ್ಕಾಗುತ್ತಂತಲ್ಲ, ಅಧಿಕಾರಿಗಳು ಕೂಡ ಕಾಳಜಿ ವಹಿಸಬೇಕು. ನಾಳೆ ಅಲ್ಲಿ ನಿಮ್ಮ ಮಗನೇ ಬೀಳ್ಬೋದು, ನಾಳೆ ನಿಮ್ಮವ್ರು ಯಾರಾದರೂ ಬೀಳ್ಬೋದು, ಅದನ್ನು ಯೋಚನೆ ಮಾಡಬೇಕು. ಜನರ ಜೀವ ಹೋಗುವ ಹಾಗೆ ರಸ್ತೆ ಆಗಿದೆ ರೀ. ಪಾಪ ನಿಮ್ಮ ಮನೆ ಮುಂದೆ ಹಿಂಗೆ ಇದ್ದರೆ ನೀವು ಸುಮ್ಮನೆ ಇರ್ತಾ ಇದ್ದೀರಾ? ಆವಾಗಲೇ ಅಧಿಕಾರಿಗಳಿಗೆ ಫೋನ್ ಮಾಡಿ, ಏನ್ರಿ ಈ ಥರ ರಸ್ತೆ ಇದೆ, ರಿಪೇರಿ ಮಾಡೋಕ್ಕಾಗಲ್ವಾ ಅಂತ ಸಚಿವರು, ಶಾಸಕರು, ದೊಡ್ಡ ದೊಡ್ಡ ಮುಖಂಡರೆಲ್ಲ ಫೋನ್ ಮಾಡಿ ಕೇಳ್ತಿದ್ರಿ. ಪಾಪ ಈಗ ರಸ್ತೆ ಇದೆ, ಯಾರು ಹೋಗ್ತಾರೆ ನಮಗೇನ್ರಿ? ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ಅರ್ಥವನ್ನು ಮಾಡಿಕೊಂಡು ಬೀದರ್ ಜಿಲ್ಲೆಗೆ ಒಳ್ಳೆಯ ರಸ್ತೆಗಳನ್ನು ಕೊಡಿಸೋದು ಶಾಸಕರು, ಸಂಸದರು, ಸಚಿವರ ಕೆಲಸಗಳು. ಕೇವಲ ನಾವು ಕಾಂಗ್ರೆಸ್ನವರನ್ನೇ ಹೇಳ್ತಿದ್ದೀವಿ ಅಂತಲ್ಲ, BJP ಅವರು ಅದರ ಬಗ್ಗೆ ಧ್ವನಿ ಎತ್ತಬೇಕು. ಈ ರೀತಿ ರಸ್ತೆ ಆಗಿದೆ, ಕಾಂಗ್ರೆಸ್ನವ್ರು ಏನು ಮಾಡ್ತಾ ಇದ್ದಾರೆ ಪ್ರಶ್ನೆ ಮಾಡಬೇಕು. ವಿರೋಧ ಪಕ್ಷದಲ್ಲಿದ್ದವರು ಎಲ್ಲ ಬರೀ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸೇ ನಡೀತಾ ಇದೆ ಬೀದರಲ್ಲಿ. ಆದರೆ ಅಭಿವೃದ್ಧಿಯ ಪರವಾಗಿ BJPಗರೂ ಇಲ್ಲ, ಕಾಂಗ್ರೆಸ್ನವರೂ ಇಲ್ಲ. ಬರೀ ಅಡ್ಜಸ್ಟ್ಮೆಂಟಲ್ಲಿ ಬೀದರ್ ಈ ರೀತಿ ಅಭಿವೃದ್ಧಿಯಲ್ಲಿ ಹಿಂದುಳಿತಾ ಇದೆ. ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಬೀದರ್ನಲ್ಲಿ ಎಲ್ಲಿ ತನಕ ಇರುತ್ತೋ ಅಲ್ಲಿಯ ತನಕ ನಮ್ಮ ಬೀದರ್ ಜಿಲ್ಲೆ ಎಂದೂ ಕೂಡ ಉದ್ಧಾರ ಆಗಲ್ಲ. ಜನರು ಅರ್ಥ ಮಾಡ್ಕೋಬೇಕು. ಇಂಥ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಮಾಡುವಂಥ ನಾಯಕರಿಗೆ ಛೀಮಾರಿ ಹಾಕಬೇಕು. ಬೇರೆ ಜಿಲ್ಲೆಗಳಿಗೆ ಹೋಲಿಸಿದರೆ ಬೀದರ್ ಪರಿಸ್ಥಿತಿ ಏನಾಗ್ತಾ ಇದೆ ಒಂದು ಸಲ ಯೋಚನೆ ಮಾಡಿ. ವಿರೋಧ ಪಕ್ಷದವರು ಧ್ವನಿ ಎತ್ತಲ್ಲ, ಆಡಳಿತಾರೂಢ ಪಕ್ಷದವರು ಕೆಲಸ ಮಾಡಲ್ಲ. ಮಾಧ್ಯಮದವರು ಸುದ್ದಿ ಮಾಡ್ತಾರೆ ಹೋಯ್ತಾರೆ. ಯಾಕೆ? ಜನ ನಿಮ್ಗೆ ಓಟ್ ಹಾಕಿ ಗೆಲ್ಲಿಸಿದ್ದು ಏನಕ್ಕೆ? ಕೆಲಸ ಮಾಡ್ಲಿಕ್ಕೆ ತಾನೆ. ಕೆಲಸ ಮಾಡಬೇಕು. ಇದ್ರ ಬಗ್ಗೆ ನೋಡಬೇಕು. ಸಚಿವರು, ಶಾಸಕರು ಎಲ್ಲರೂ ಹೋಗಿ ಆ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ರಸ್ತೆ ದುರಸ್ತಿ ಮಾಡ್ತಾರಾ ಮಾಡಲ್ವ ಅನ್ನೋದು. ಮಾಡಲಿಲ್ಲ ಅಂದರೆ ಮತ್ತೆ ನಾವಾದರೂ ಸುದ್ದಿ ಮಾಡೇ ಮಾಡ್ತೀವಿ. ನಮಗೆ ಸಮಾಜದ ಬಗ್ಗೆ ಕಳಕಳಿ ಇದೆ, ನಮ್ಮ ಮಾಧ್ಯಮಕ್ಕೆ ಈ ಸಮಾಜದ ಬಗ್ಗೆ ಕಳಕಳಿ ಇದೆ, ಜನರ ಸಮಸ್ಯೆಗೆ ನಾವು ಧ್ವನಿಯಾಗಿ ನಿಲ್ತೀವಿ.
ನೋಡೋಣ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು, ಸಚಿವರು, ಶಾಸಕರು, ಸಂಸದರು, ಮುಖಂಡರು ಯಾರಾದರೂ ಸ್ಥಳಕ್ಕೆ ಭೇಟಿ ಕೊಡ್ತಾರಾ ಇಲ್ವಾ ಅನ್ನೋದು.